2 ರಾಜ್ಯ, 6 ರಾತ್ರಿ 7 ದಿನ, 16 ಸ್ಥಳಗಳು. ಹೌದು, ಸುಮಾರು 15 ವರ್ಷಗಳ ಕಾಲ ಟೂರಿಸಂನಲ್ಲಿ ಪರಿಣತಿ ಹೊಂದಿರೋ ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ನವರು ಈ ಬಾರಿ ಅಫೋರ್ಡಬಲ್ ಪ್ರೈಸ್ಗೆ ಊಟ, ವಸತಿ, ಸಾರಿಗೆ ಸಹಿತ ನಿಮ್ಮನ್ನ ಗುಜರಾತ್ ಹಾಗೇನೆ ಮಧ್ಯಪ್ರದೇಶ ಸುತ್ತಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾರೆ. ಇದರಲ್ಲಿ ಅಹಮದಾಬಾದ್, ಸೋಮನಾಥ, ದ್ವಾರಕಾ, ಕೆವಾಡಿಯಾ, ಪೋರ್ಬಂದರ್, ಉಜ್ಜಯಿನಿ ಹಾಗೇನೆ ಓಂಕಾರೇಶ್ವರ ಸ್ಥಳಗಳು ಕವರ್ ಆಗಿರುತ್ತೆ. ವಿಡಿಯೋ ಮುಂದುವರಿಸೋಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಕ್ವಿಕ್ ಆಗಿ ಟೂರ್ ಬಗ್ಗೆ ನೋಡೋದಾದ್ರೆ, ಮೊದಲನೇ ದಿನ ಅಹಮದಾಬಾದ್ ಏರ್ಪೋರ್ಟ್ ರೀಚ್ ಆಗ್ತೀವಿ. ಅಲ್ಲಿ ಟೂರ್ ಏಜೆಂಟ್ ನಿಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿಂದ ಸೀದಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆಗೆ ಹೋಗೋದು. ಅಲ್ಲಿ ಸರ್ದಾರ್ ಸರೋವರ ಡ್ಯಾಮ್, ಸೆಲ್ಫಿ ಪಾಯಿಂಟ್, ವ್ಯಾಲಿ ಆಫ್ ಫ್ಲವರ್ಸ್, ಆಡಿಯೋ ವಿಜುವಲ್ ಗ್ಯಾಲರಿ ಹಾಗೇನೆ ಸ್ಟ್ಯಾಚ್ಯೂ ಆಫ್ ಯೂನಿಟಿನೆಲ್ಲ ನೋಡ್ಕೊಂಡು ಅವತ್ತು ರಾತ್ರಿ ಭಾವನಗರದಲ್ಲೇ ಸ್ಟೇ ಇರುತ್ತೆ. 2ನೇ ದಿನ ತಿಂಡಿ ಮುಗಿಸಿ ಸೋಮನಾಥ ಕಡೆ ಹೋಗೋದು. ಹೋಗ್ತಾ ದಾರಿನಲ್ಲಿ ನಿಷ್ಕಳಂಕ ದೇವಸ್ಥಾನ ನೋಡ್ಕೊಂಡು ಹೋಗೋದು. ಅವತ್ತು ರಾತ್ರಿ ಸೋಮನಾಥದಲ್ಲೇ ಸ್ಟೇ ಇರುತ್ತೆ. 3ನೇ ದಿನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಪವಿತ್ರ ಸೋಮನಾಥನ ದರ್ಶನ ಪಡೆಯುವುದು. ಅಲ್ಲೇ ಪಕ್ಕ ಇರೋ ಸಮುದ್ರದಲ್ಲಿ ಒಂದೆರಡು ಸುತ್ತ ಹಾಕೊಂಡು ಅಲ್ಲಿಂದ ಸೀದಾ ಮಹಾತ್ಮ ಗಾಂಧೀಜಿ ಹುಟ್ಟಿದ ಸ್ಥಳ ಪೋರ್ಬಂದರ್ಗೆ ಹೋಗಿ ಅಲ್ಲಿ ಕೆಲವು ಸ್ಥಳಗಳನ್ನ ನೋಡ್ಕೊಂಡು ಅಲ್ಲಿಂದ ಕೃಷ್ಣನ ನಗರಿ ದ್ವಾರಕಕ್ಕೆ ಹೋಗೋದಾಯ್ತಾ. ಅವತ್ತು ರಾತ್ರಿ ದ್ವಾರಕದಲ್ಲೇ ಸ್ಟೇ ಇರುತ್ತೆ. 4ನೇ ದಿನ ಬೆಳಿಗ್ಗೆ ನಾಗನಾಥ ಮಂದಿರದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಪವಿತ್ರ ಚಾರ್ಧಾಮ್ಗಳಲ್ಲಿ ಒಂದಾಗಿರುವ ದ್ವಾರಕೆಯ ದ್ವಾರಕಾಧೀಶನ ದರ್ಶನ ಪಡೆಯೋದು. ಮುಂದೆ ಬೆಟ್ ದ್ವಾರಕ, ನಾಗೇಶ್ವರ ಜ್ಯೋತಿರ್ಲಿಂಗ, ಗೋಪಿತಾಳವ ಮತ್ತೆ ರುಕ್ಮಿಣಿ ಟೆಂಪಲ್ ನೋಡಿ ದ್ವಾರಕೆಯಲ್ಲೇ ಸ್ಟೇ ಮಾಡೋದು. ಅವತ್ತು 5ನೇ ದಿನ ಬೆಳಿಗ್ಗೆ ತಿಂಡಿ ಮುಗಿಸಿ ದ್ವಾರಕೆಯಿಂದ ಅಹಮದಾಬಾದ್ ಕಡೆ ಹೋಗೋದು. ರೀಚ್ ಆಗುವಷ್ಟರಲ್ಲೇ ಸಂಜೆ ಆಗಿರುತ್ತೆ. ಅಲ್ಲಿಂದ ಓವರ್ ನೈಟ್ ಟ್ರೈನ್ ತಗೊಂಡು ಇಂದೋರ್ ರೀಚ್ ಆಗೋದು. 6ನೇ ದಿನ ಬೆಳಿಗ್ಗೆ ಇಂದೋರ್ ರೀಚ್ ಆಗಿರ್ತೀವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ಟೂರ್ನ 3ನೇ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಓಂಕಾರೇಶ್ವರನ ದರ್ಶನ ಪಡೆಯೋಕೆ ಹೋಗೋದು. ರಾತ್ರಿ ಇಂಡೋರ್ನಲ್ಲೇ ಸ್ಟೇ ಇರುತ್ತೆ. ಟೂರ್ನ ಕೊನೆಯ ದಿನ ಅಂದ್ರೆ 7ನೇ ದಿನ ಮತ್ತೊಂದು ಪವಿತ್ರ ಜ್ಯೋತಿರ್ಲಿಂಗವಾದ ಉಜ್ಜಯಿನಿಯ ಮಹಾಕಾಳೇಶ್ವರನ ದರ್ಶನ ಪಡೆಯೋದು. ದರ್ಶನ ಮುಗಿಸಿ ಅಲ್ಲಿಂದ ಮುಂದೆ ಸಂಜೆ ಫ್ಲೈಟ್ ಮೂಲಕ ವಾಪಸ್ ರಿಟರ್ನ್ ಜರ್ನಿ ಶುರು ಆಗುತ್ತೆ. 1 ಚಾರ್ಧಾಮ್, 4 ಜ್ಯೋತಿರ್ಲಿಂಗ ಕ್ಷೇತ್ರ ಹಾಗೇನೆ ಇತರ ಸ್ಥಳಗಳ ದರ್ಶನ ಮಾಡಿಸೋ ಈ ಪ್ಯಾಕೇಜ್ನ ಟ್ಯಾರಿಫ್ ಪ್ರತಿಯೊಬ್ಬರಿಗೆ 41,000 ರೂಪಾಯಿ ಇದೆ. ಇದರಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 2 ಅಥವಾ 3 ಶೇರಿಂಗ್ ಬೇಸ್ ಮೇಲೆ ರೂಮ್ಸ್ ಇರುತ್ತೆ. AC ವೆಹಿಕಲ್ನಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಇರುತ್ತೆ. ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ನಾನ್ AC ಟ್ರೈನ್ ಟಿಕೆಟ್ ಅಹಮದಾಬಾದ್ನಿಂದ ಇಂಡೋರ್ಗೆ ಹೋಗೋಕೆ ಇನ್ಕ್ಲೂಡ್ ಆಗಿರುತ್ತೆ. ಹಾಗೇನೆ ಯಾವ್ದಾದ್ರು ಎಂಟ್ರಿ ಫೀಸ್ ಇದ್ರೆ ಹಾಗೇನೆ ಟ್ರಾವೆಲ್ ಇನ್ಶೂರೆನ್ಸ್ ಬಾಕಿ ಎಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ ಈ ಪ್ಯಾಕೇಜ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಪ್ಯಾಕೇಜ್ನ ಹೆಚ್ಚಿನ ಎನ್ಕ್ವೈರಿಗೆ ಡಿಸ್ಪ್ಲೇಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿ ತಮ್ಮ ಕ್ವೇರಿನ ರಿಸಾಲ್ವ್ ಮಾಡ್ಕೋಬಹುದು. ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಬಳ್ಳಾರಿ, ಹೊಸಪೇಟೆ, ರಾಯಚೂರು, ಕಲಬುರಗಿಗಳಲ್ಲಿ ಇವರ ಬ್ರಾಂಚ್ ಆಫೀಸ್ ಇದೆ. ಡಿಸ್ಪ್ಲೇಲಿ ಕಾಣಿಸ್ತಾ ಇರೋ ನಂಬರ್ಗೆ ಕನೆಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ಹೇಳ್ತಾರೆ. ಅಲ್ಲೇ ಹೋಗಿನೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೋಬಹುದು. ಇದೇ ಅಲ್ಲದೆ ಇವರ ಹತ್ರ ರೆಗ್ಯುಲರ್ ಬೇಸ್ ಮೇಲೆ ಕಾಶಿ ಅಯೋಧ್ಯೆ ಟೂರ್ ಪ್ಯಾಕೇಜ್ ಆಗಿರ್ಬೋದು, ರಾಮೇಶ್ವರಂ ಕನ್ಯಾಕುಮಾರಿ ಟೂರ್ ಪ್ಯಾಕೇಜ್ ಆಗಿರ್ಬೋದು, ಜೊತೆಗೆ 16 ಲೋಕಲ್ ಹಾಗೇನೆ ನ್ಯಾಷನಲ್ ಟೂರ್ ಪ್ಯಾಕೇಜ್ಗಳು ಲಭ್ಯವಿದೆ. ಕಸ್ಟಮೈಸ್ ಟೂರ್ ಪ್ಯಾಕೇಜ್ ಬೇಕಾದ್ರೂ ನಿಮಗೆ ಆರ್ಗನೈಸ್ ಮಾಡಿ ಕೊಡ್ತಾರೆ. ಸೊ ಯಾವುದೇ ರೀತಿಯ ಟೂರ್ ಪ್ಯಾಕೇಜ್ ಬೇಕಿದ್ರೂ ನೀವು ಇವ್ರನ್ನ ಡೈರೆಕ್ಟ್ ಆಗಿ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ಮರೀದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ.